ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನೋಡಿರಿ, ಇವಾಗ ಬೆಳಗಿನ ಟೈಮ್ ಇದೆ. ನಾನು ಇವಾಗ ಎದ್ದು 1.5 ತಾಸು ಆಯಿತು ಫ್ರೆಂಡ್ಸ್. ಅಡುಗೆ ಎಲ್ಲ ಮಾಡಿಕೊಂಡೆ. ಇವಾಗ ನೋಡಿರಿ ಫ್ರೆಂಡ್ಸ್, ಇವಾಗ ಡೈರೆಕ್ಟ್ ಅನ್ನ ಸಾರೇ ಮಾಡಿಬಿಟ್ಟಿದ್ದೀನಿ. ಮತ್ತು ಇಲ್ಲಿ ಬದನೆಕಾಯಿ ಫ್ರೆಂಡ್ಸ್, ಬದನೆಕಾಯಿ ಸಾರು ಮಾಡಿದ್ದೀನಿ. ನೋಡಿರಿ, ಎಣ್ಣೆ ಬದನೆಕಾಯಿ ಸಾರು ಮಾಡಿದ್ದೀನಿ ಫ್ರೆಂಡ್ಸ್. ಬರುವಾಗೆ ನಮ್ಮ ಮನೆಯಿಂದನೇ ಬದನೆಕಾಯಿ ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್. ಇವಾಗ ಏನಿದೆ ಅದರಲ್ಲಿ ಅಡ್ಜಸ್ಟ್ ಮಾಡಿ ಮಾಡಿದ್ದೀನಿ. ಮತ್ತು ಇಲ್ಲಿ ರಸಮ್ ಮಾಡಿದ್ದೀನಿ ಫ್ರೆಂಡ್ಸ್. ಸ್ವಲ್ಪನೇ ಮಾಡಿದ್ದೀನಿ ರಸಮ್. ನೋಡಿ, ಓಕೆ ಫ್ರೆಂಡ್ಸ್, ಇವಾಗ ಫಟಾಫಟ್ ಮಕ್ಕಳಿಗೆ ಫಸ್ಟ್ ಆಫ್ ಆಲ್ ಊಟ ಕೊಟ್ಬಿಡ್ತೀನಿ ಫ್ರೆಂಡ್ಸ್. ಅವ್ರಿಗೆ ತುಂಬಾ ಹಸು ಆಗ್ತಾಯಿದೆ. ನೋಡಿರಿ ಫ್ರೆಂಡ್ಸ್, ಇವಾಗ ನೀರು ಬಂದಿತ್ತು, ನೀರು ತುಂಬಿದೆ. ನೀರು ತುಂಬಿದ ನಂತರ ಇವಾಗ ಬಟ್ಟೆ ಎಲ್ಲ ಒಗೆದು ಹಾಕಿದ್ದೀನಿ. ಇಲ್ಲೆಲ್ಲ ತೊಳ್ಕೊಂಡು ಬಂದೆ, ಮನೆಯೂ ಕ್ಲೀನ್ ಮಾಡ್ಕೊಂಡು ಬಂದೆ. ನೋಡಿ ಫ್ರೆಂಡ್ಸ್, ಒಳ ತುಂಬಿಟ್ಟಿದ್ದೆ, ಮರ್ತ್ಬಿಟ್ಟಿದ್ದೆ. ಪೈಪೆಲ್ಲ ತೆಗೆದುಬಿಡ್ತೀನಿ. ಓಕೆ, ಹೋಗಮ್ಮ ನಡ್ರಿ. ಇವಾಗ ಫ್ರೆಶ್ ಅಪ್ ಆದೆ ನೋಡಿ ಫ್ರೆಂಡ್ಸ್. ಫ್ರೆಶ್ ಅಪ್ ಆದೆ. ಇವಾಗ ಫಟಾಫಟ್ ರೆಡಿ ಆಗ್ತೀನಿ. ರೆಡಿಯಾಗಿ ಇವಾಗ ಹಾಸ್ಪಿಟಲ್ಗೆ ಹೋಗಬೇಕು. ಹಾಸ್ಪಿಟಲ್ಗೆ ಹೋಗಿದ್ದ ಅಲ್ಲಿ ನಮ್ಮಕ್ಕ ನೆನ್ನೆಯಿಂದ ನಮ್ಮಕ್ಕನೇ ಇರೋದು ಫ್ರೆಂಡ್ಸ್, ನಮ್ಮ ಅಪ್ಪಾಜಿ ಹತ್ರ. ಇವಾಗ ನಾನು ಹೋಗ್ತೀನಿ ನಮ್ಮ ಅಪ್ಪಾಜಿ ಹತ್ರ, ಮತ್ತು ನಮ್ಮಕ್ಕ ಅವ್ರ ಮನೆಗೆ ಹೋಗಿ ಬರ್ತಾಳಂತೆ. ಓಕೆ ಫ್ರೆಂಡ್ಸ್, ಇವಾಗ ಫಟಾಫಟ್ ಇವಾಗ ಮಕ್ಕಳದ್ದು ನಾಷ್ಟ ಆಯಿತು, ಎಲ್ಲ ಕೆಲಸನೂ ಆಯಿತು ನೋಡಿರಿ. ಇವಾಗ ನಮ್ಮ ಹಸ್ಬೆಂಡ್ ಊರಿಗೆ ಹೋಗ್ತಾ ಇದ್ದಾರೆ ಫ್ರೆಂಡ್ಸ್. ಅದಕ್ಕೋಸ್ಕರ ಇವಾಗ ಫಟಾಫಟ್ ರೆಡಿಯಾಗಿ ನಮಗೆ ಹಾಸ್ಪಿಟಲ್ ಬಿಟ್ಟು ಮತ್ತು ಅವ್ರನ್ನ ಅಪ್ಪಾಜಿ ಮಾತಾಡ್ಸ್ಕೊಂಡು ಮತ್ತು ಮನೆಗೆ ನಮ್ಮ ಊರಿಗೆ ಸಿಂಧನೂರಿಗೆ ಹೋಗ್ತಾರಂತೆ ಫ್ರೆಂಡ್ಸ್. ಓಕೆ, ಇವಾಗ ಫಟಾಫಟ್ ರೆಡಿ ಆಗ್ತೀನಿ ಮತ್ತು ಸಿಗ್ತೀನಿ. ಈಗ ನಿಮ್ಮ ಹಸಿವಿದೆ ಫ್ರೆಂಡ್ಸ್. ಆದರೆ ಇವಾಗ ನಾನು ಟೈಮ್ ಭಾಳ ಕಡಿಮೆ ಐತೆ. ಇವಾಗ ಹೋಗ್ತಾ ಇದ್ದಾರೆ, ಅರ್ಜೆಂಟ್ ಮಾಡ್ತಾ ಇದ್ದಾರೆ, ಅದಕ್ಕೆ ಹೋಗ್ತಾ ಇದ್ದೀನಿ ನೋಡಿರಿ. ಇದರ ಚಲೋ ನಿಮಿಷ ನೋಡಿ ಫ್ರೆಂಡ್ಸ್, ಇವಾಗ ಹೋಗ್ತಾ ಇದ್ದೀವಿ. ಬಿಸಿಲು ಬೇರೆ ಫುಲ್ ಇದೆ ನೋಡ್ರಿ. ಗಾಳಿ ಬಿಸಿಲು ನಿಮಿಷ ಆಯ್ತಲ್ಲ. ಹಾಯ್ತು ಕಾರ್ ಪಾರ್ಕಿಂಗ್ ಹಚ್ಚಕ್ಕೆ ಹೋಗಿದ್ದಾರೆ ಫ್ರೆಂಡ್ಸ್ ಅವರು. ಡಾಕ್ಟರ್ ಆಯ್ತು ಯಾವ ಡಾಕ್ಟರ್ ಆಯ್ತು ಯಾರಿದು कितने प्यारे है भी ये आवड़े जाने ಅಮೃತ ಏ ಮಿತಾ ಮೇಡಮ್ ಯಾರು ಹೋಗಿದ್ರು ಅದಾರು ಹೌದು ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ. ಅಂದರೆ ಕೆಳಗಡೆ ಫಸ್ಟ್ ಫ್ಲೋರ್ ಇದೆ, ಇದು ಸೆಕೆಂಡ್ ಫ್ಲೋರಲ್ಲಿ ನಾವು ಇರೋದು. ನಾವು ಅಪ್ಪಾಜಿಗೆ ಅಡ್ಮಿಟ್ ಮಾಡಿರೋದು. ಅಲ್ಲಿ ಸಾಫ್ ಸಫಾಯಿ ಚಾಲು ಐತೆ, ಅದಕ್ಕೋಸ್ಕರ ಇಲ್ಲಿ ಬಂದು ಕೂತ್ಕೊಂಡಿದ್ದೀವಿ ನೋಡಿರಿ. ಒಂದು ನಿಮಿಷ ಫ್ರೆಂಡ್ಸ್, ನನ್ನ ಪಾಪು ತೊಗೊಂಡು ಬಂದಿದ್ದಾರೆ. ಇವಾಗ ಜಸ್ಟ್ ಆಗಿರೋದು ತರಿಸ್ತೀನಿ. ಎಷ್ಟು ಕ್ಯೂಟ್ ಐತೆ. ಹೆಣ್ಣು ಪಾಪು ಅಲ್ಲ ಹಾಗೆ ಚೂಡಿ. ಮತ್ತು ಇಲ್ಲಿ ನೋಡಿರಿ, ನಾವು ಅಪ್ಪಾಜಿ ಮಾತಾಡ್ಸೋಕ್ಕೋಸ್ಕರ ಯಾರೆಲ್ಲ ಬಂದಿದ್ದಾರೆ. ನಮ್ಮ ದೊಡ್ಡಪ್ಪನ ಮಕ್ಕಳು, ನಮ್ಮ ದೊಡ್ಡಪ್ಪವ್ರ ಸೊಸಿ ಮತ್ತು ನಮ್ಮ ದೊಡ್ಡಪ್ಪನ ಬಂದಿದ್ದರು ಫ್ರೆಂಡ್ಸ್. ಇದಕ್ಕಿಂತ ಮುಂಚೆ ಅವರು ಮಾತಾಡ್ಸ್ಕೊಂಡು ಹೋದರು. ಮತ್ತು ಇಲ್ಲಿ ನಮ್ಮ ಮಾಮಿಯವರು ಬಂದಿದ್ದಾರೆ ಫ್ರೆಂಡ್ಸ್. ನೋಡಿರಿ,
ನೋಡ್ರಿ ಇಲ್ಲಿ ಬಾತುಕೋಳಿನೂ ಸಾಕಿದ್ದಾರೆ. ಎಷ್ಟು ಚೆನ್ನಾಗಿದ್ದಾವೆ ನೋಡ್ರಿ. ಅಮ್ಮ ಕಡೆಗೆ ಬಂದರೆ ಹಿಂಗೆ ನಿಮ್ಗೆ ತೋರ್ಸೋದು ಚಕ್ಕರಲ್ಲಿ ನಾನು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ದೆ ಅಲ್ಲ. ಒಂದೊಂದು ಕಡಿತಾವೆ ಫ್ರೆಂಡ್ಸು, ನಾನು ನೋಡಿದ್ದೀನಿ. ಅದಕ್ಕೋಸ್ಕರ ನೋಡ್ರಿ ಎಷ್ಟು ಕ್ಯೂಟಾಗಿದೆ, ಎಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್. ಇವಾಗ ನಮ್ಮ ಹಸ್ಬೆಂಡ್ ಊರಿಗೆ ಹೋದರು ಫ್ರೆಂಡ್ಸ್ ಇಂದರೂರಿಗೆ, ಯಾಕಂದರೆ ಅವ್ರ ಕೆಲಸಗಳು ಇದಾವಲ್ಲ ಫ್ರೆಂಡ್ಸ್, ಅದಕ್ಕೋಸ್ಕರ ಮತ್ತೆ ಹೋಗ್ಬಿಟ್ರು ಅವರು. ಮತ್ತು ಇವಾಗ ನಾನು ಮತ್ತು ನಮ್ಮ ಮಕ್ಕಳು ಇಲ್ಲೇ ಇರ್ತೀವಿ. ಒಂದು 4 ದಿನ ನಮ್ಮ ಅಪ್ಪಾಜಿ ಆರಾಮಾಗೋವರೆಗೆ ಇಲ್ಲೇ ಇರ್ತೀವಿ ಫ್ರೆಂಡ್ಸ್. ಮತ್ತು ನೋಡಿರಿ ಇಬ್ಬರಿಗೆ ಮನೆಯಲ್ಲಿ ಬಿಟ್ಟು ಬಂದಿದ್ದೀನಿ. ನಮ್ಮ ಅಪ್ಪಾಜಿ ಮನೆಯಲ್ಲಿ ಯಾರು ಇಲ್ಲ, ಇಬ್ಬರೇ ಇದ್ದಾರೆ. ಇವಾಗ ನೋಡಿ ಫೋನ್ ಮಾಡಿ ಮಮ್ಮಿ ನಾವು ಬರ್ತೀವಿ ಅಂತ ಹೇಳ್ತಾಯಿದ್ರೆ. ಹಾಸ್ಪಿಟಲಲ್ಲಿ ಜಾಸ್ತಿ ಅಲೌಡ್ ಇರೋಲ್ಲ ಫ್ರೆಂಡ್ಸ್, ಯಾರು ಜಾಸ್ತಿ ಇರಬಾರ್ದು ಅಂತ ಹೇಳ್ತಾರೆ. ಏನು ಮಾಡೋದು ಒಂದು ಗೊತ್ತಾಗ್ತಾ ಇಲ್ಲ. ಇವಾಗ ನಮ್ಮ ಅಕ್ಕನೂ ನಿನ್ನೆಯಿಂದ ಇಲ್ಲೇ ಇದ್ದಾಳೆ ಫ್ರೆಂಡ್ಸು. ಇವಾಗ ಮಧ್ಯಾಹ್ನದ ಊಟ ನಮ್ಮ ದೊಡ್ಡಕ್ಕ ತೊಗೊಂಡು ಬರ್ತಾರೆ. ಮತ್ತು ನಮ್ಮ ಸಂಬಂಧಿಕರು ಎಲ್ಲರೂ ಒಬ್ಬೊಬ್ಬರೇ ಬರ್ತಾನೆ ಇದ್ದಾರೆ ನಮ್ಮ ಅಪ್ಪಾಜಿಗೆ ಮಾತಾಡ್ಸೋಕ್ಕೋಸ್ಕರ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಮ್ಮ ಅಪ್ಪಾಜಿಗೆ ಏನಾಗಿದೆ ಏನಂತ ನಿಮಗೆ ಹೇಳಿದಲ್ಲ ಫ್ರೆಂಡ್ಸು. ಅದು ಇವಾಗ ಡಾಕ್ಟ್ರು ಬಂದಿದ್ದರು ಫ್ರೆಂಡ್ಸ್, ಅವ್ರಿಗೆ ಮಾತಾಡಿಸ್ಕೊಂಡೆ ನಾನು. ಅವ್ರಿಗೇನಪ್ಪ ಅಂದರೆ ಯೂರಿನಲ್ಲಿ ಪ್ರಾಬ್ಲಮ್ ಆಗಿದೆ ಫ್ರೆಂಡ್ಸು. ಯೂರಿನಲ್ಲಿ ಸ್ವಲ್ಪ ಏನೋ ಆಗಿದೆ ಅವರಿಗೆ, ಪೂರ್ತಿ ಕ್ಲಿಯರಿಟಿಯಾಗಿ ಹೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಡಾಕ್ಟ್ರ್ ಒಂದು 2-3 ದಿನ ಅಡ್ಮಿಟ್ ಆಗ್ರಿ. ಅದೇನೋ ಪೇಯ್ನ್ ಆಗ್ತಾಯಿದೆ ಅಂತ ಫ್ರೆಂಡ್ಸ್, ಅವ್ರಿಗೆ ಪೇಯ್ನ್ ಆಗ್ತಾಯಿದೆ, ಜ್ವರನೂ ಬರ್ತಾಯಿದೆ. ಅದಕ್ಕೋಸ್ಕರ ಇವಾಗ 2-3 ದಿನ ಅಡ್ಮಿಟ್ ಆಗ್ರಿ, ಆರಾಮಾದರೆ ಸರಿಗೆ, ಇಲ್ಲಾಂದರೆ ಆಪ್ರೇಷನ್ ಮಾಡಬೇಕಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಇವಾಗ ಅಡ್ಮಿಟ್ ಆಗಿರೋದು ಫ್ರೆಂಡ್ಸ್. ದೇವರ ಕೃಪೆಯಿಂದ ಆಪ್ರೇಷನ್ ಏನಾಗಲಾರ್ದಂಗೆ ಜಲ್ದಿ ಆರಾಮಾದರೆ ಬೇಸೈತೆ ಫ್ರೆಂಡ್ಸ್. ಇವಾಗ ನೋಡಿರಿ ಇವತ್ತಿಗೆ 2 ದಿನ ನೆನ್ನೆನೇ ಅಡ್ಮಿಟ್ ಮಾಡಿರೋದು. ಮತ್ತು ಇವಾಗ ನಾಳೆ ಒಂದಿನ ಫ್ರೆಂಡ್ಸು. ಬೆಳಗ್ಗಿಂದ ಹೇಳ್ತಾಯಿದ್ರೆ ಏನು ನೋವು ಕಡಿಮೆ ಆಗಿಲ್ಲ, ಏನಿಲ್ಲ, ಹಂಗೆ ಐತೆ ಅಂತ ಹೇಳ್ತಾಯಿದ್ದಾರೆ. ಜ್ವರನೂ ಮತ್ತೆ ಬರ್ತಾಯಿದೆ ಫ್ರೆಂಡ್ಸ್ ಅವ್ರಿಗೆ. ನನಗಂತೂ ಫುಲ್ ಟೆನ್ಷನ್ ಆಗ್ತಾಯಿದೆ. ಆದರೆ ನೋಡಿರಿ ಇವಾಗ ನಾವು ಬರೀ ಹೆಣ್ಮಕ್ಳಷ್ಟೇ, ಅವ್ರಿಗೆ ಎಬ್ಸೋದು ಕುಂದ್ರಿಸೋದು ಎಲ್ಲ ಇರುತ್ತೆ ಫ್ರೆಂಡ್ಸು. ಯಾಕಂದರೆ ನಾವು ಅಪ್ಪಾಜಿ ವಜ್ಜೆ ಮನುಷ್ಯರಲ್ಲ, ಸ್ವಲ್ಪ ಎಬ್ಬಿಸಿ ಕುಂದ್ರಸೋಕ್ಕೆ ಗಂಡು ಮಕ್ಕಳು ಇದ್ದರೆ ಚೆನ್ನಾಗಿರುತ್ತೆ. ನಮ್ಮ ಹಸ್ಬೆಂಡ್ ಇದ್ದರೆ ಎಲ್ಲ ಮಾಡ್ತಾರೆ, ಬಟ್ ಅವರು ಅರ್ಜೆಂಟ್ ಕೆಲಸಗಳು ಇದ್ದಾವೆ ಫ್ರೆಂಡ್ಸ್. ಇಲ್ಲಾಂದರೆ ಪಾಪ ಅವ್ರು ತುಂಬ ಸರಿ ನಾವು ಅಪ್ಪಾಜಿಗೆ ಹೆಲ್ಪ್ ಮಾಡ್ತಿರ್ತಾರೆ ಮನೆಗೆ ಬಂದಾಗೆ. ಬಟ್ ಇವಾಗ ನೋಡಿರಿ ನಾನು ನಮ್ಮ ಅಕ್ಕ ಇನ್ನೊಬ್ಬಕ್ಕಿ ಅಕ್ಕ ಅಲ್ಲಿ ಕುಷ್ಟಗಿಯಲ್ಲಿ ಇರ್ತಾರೆ. ಬಟ್ ಇವಾಗ ಅವ್ರಿಗೂ ಹುಷಾರಿಲ್ಲ ಫ್ರೆಂಡ್ಸ್, ಅದಕ್ಕೆ ಅವರು ಬಂದಿಲ್ಲ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ ನನಗಂತರೂ. ಪ್ಲೀಸ್ ದುವಾ ಮಾಡಿರಿ ನಾವು ಅಪ್ಪಾಜಿಗೋಸ್ಕರ, ನಾವು ಅಪ್ಪಾಜಿ ಜಲ್ದಿ ಆರಾಮಾಗಲಿ ಅಂತ. ಓಕೆ ಫ್ರೆಂಡ್ಸ್, ಮತ್ತೇನಂತ ಹೇಳೋಕ್ಕಾಗ್ತಾ ಇಲ್ಲ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ನಿಮ್ಗೆ ತಿಳಿಸ್ಬೇಕು ನಾವು ಅಪ್ಪಾಜಿ ಇವಾಗ ನಾನಿಲ್ಲಿ ಬಂದಿರೋದೆಲ್ಲ ಅಂತ ಹೇಳಿ ನಾನು ಬ್ಲಾಗ್ ಮಾಡ್ತಾಯಿದ್ದೀನಿ. ನಮ್ಮ ಮಾಮಿ ಕರಿತಾ ಇದ್ದಾರೆ ಫ್ರೆಂಡ್ಸ್, ಅವ್ರು ಬಂದಿದ್ದರು, ಇವಾಗ ಹೋಗ್ತಾ ಇದ್ದಾರೆ. ಓಕೆ, ಅವ್ರು ಮಾತಾಡ್ಸ್ಕೊಂಡು ಮತ್ತೆ ಬರ್ತೀನಿ. ಓಕೆ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಲ್ಲಿವರೆಗೆ ಎಂಡ್ ಮಾಡ್ತೀನಿ. ಯಾರೆಲ್ಲ ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಬಾಯ್. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ.